ನಮಸ್ಕಾರ ರೀ. ನಮಸ್ಕಾರ ರೀ. ಹಾ ರೀ, ಊರ್ ಯಾವ್ದು ಬರ್ತದ್ರಿ ಇದು? ಇದು ಮಾವಿನಹಳ್ಳಿ ನಾವು ಇದು ಅಳೂರು ಸರ್ವೆ ರೀ. ಅಳೂರು ಏರಿಯಾ. ಹಾ ರೀ, ಚಟ್ನಿ ಹೊಡೆದಿರಿ? ಚಟ್ನಿ 3ನೇ ತಾರೀಕಿಗೆ ಆಗ್ಯದ್ರಿ. 3ನೇ ತಾರೀಕು ರೀ. ಹಾ ರೀ, ಸ್ವಲ್ಪ ಎಲ್ಲ ಈ ಕುಳಿ ಎಲ್ಲ ಹೊಡ್ಲಿಕತ್ತಾವ್ರಿ ಈಗ. ಒಡ್ಲಿಕತ್ತಾವ್ರಿ 20 ದಿವಸ ಐತ್ರಿ. ಹಾ ಈಗ 20 ದಿವಸ ಒಡ್ಲಿಕತ್ತಾವ್ರಿ. ಹಿಂಗ ಹೊಡೆದಾವ್ರಿ. ನಾವು ಸ್ವಲ್ಪ ಬಿರ್ಸ್ಕೊಂಡ್ ಇದ್ದುದು ಹಿನ್ನ ಒಡ್ಲಿಕತ್ತಾವ್ರಿ. ಹಾ ಈಗ ಮುಂದ ಸ್ವಲ್ಪ ಎಳಿ ಇದ್ದುದು ಹೊಡೆದಾವ್ರಿ. ಹಾ ಇದು ಎಲ್ಲ ರೌದಿ ಎಲ್ಲ ಪದ್ಧತಿ ಎಲ್ಲ ಹಾಕಿರಿ, ಎಲ್ಲ ಕರೆಕ್ಟ್ ಆಗಿ? ಹ್ಞೂ ರೀ, ಅದಕ್ಕೆ ಚಟ್ನಿ ಆಗನ ಏನದ ಹಂಗೆ ಗಸಿ ಆಡಿಸಿ ಹಿಂಗೆ ಗೊಬ್ಬರ ಹಾಕಿ ಮಡ್ಚಿಂಗ್ ಮಾಡಿಬಿಡ್ತೇವ್ರಿ ಅವ್ರು. ಈ ಸದ್ದೆಲ್ಲ ಏನೇನು ಸ್ಪ್ರೇಗಳೆಲ್ಲ ಏನೇನು ತಗೋಬೇಕ್ರಿ ಈ ಟೈಮ್ದಾಗ ಎಲ್ಲ ರೀ? ನೀವು ಏನೇನು ಹೊಲ್ದಾಗ್ರಿ? ಈ ಸದ್ದ ನಾವು ಚಟ್ನಿ ಆದ ಮುಂದೊಂದು ಬೋರ್ಡ ತೋತೇವ್ರಿ ಮರ್ದಿನ. ಆಮೇಲೆ ಒಂದ್ 2 ದಿವ್ಸ ಮೇಲೆ ಒಂದು ಉಳ್ದೆಕಾಯಿ ತೋತೇವ್ರಿ. ಉಳ್ದೆಕಾಯಿ ರೀ. ಆಮೇಲೆ ಏನದ ಈಗ ನಿನ್ನೆ ಒಂದ್ ಕೈ ತೊಗೊಂಡಿದೇವ್ರಿ, ಕರ್ಪದ ಕೈ ತೊಗೊಂಡಿವಿ. ಕರ್ಪದ ತೊಗೊಂಡಿವ್ರಿ. ಹಂಗೆ ಒಟ್ಟ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಏನ್ ಬೇಕೋ ಹಂಗೆಲ್ಲ ಪದ್ಧತಿ ಮಾಡ್ರಿ. ಬರೋಬರ್ ಎಲ್ಲ ಇಲ್ರಿ, ಇದು ಬಾಳ ಪದ್ಧತಿ ಮಾಡ್ರಿ. ತೆಳಗ ನೋಡ್ಬೇಕ್ರಿ ಇದೆಲ್ಲ ಹೊಲ ರೀ. ಇಲ್ಲ, ಸ್ವಚ್ಛ ಇರ್ಬೇಕ್ರಿ ಎಲ್ಲ ಹೊರ ನೋಡಿದ್ರೆ. ಅದು ಆಗನ ಅದ್ರ ಕೆಲಸ ಚಟ್ನಿ ಅದ್ರ ಕೆಲಸ ಮಾಡೇಬೇಕ್ರಿ ನಾವು. ಒಂದ್ ವಾರಿನ ಒಳಗೆ ಎಲ್ಲಾ ಮುಗಿಸಿ ಕಂಪ್ಲೀಟ್ ಮಾಡ್ಬೇಕ್ರಿ. ಅಂದ್ರ ಅದು ಬೇರೆ ಡೆವಲಪ್ಮೆಂಟ್ ಅಲ್ಲಿ ಚಾಲು ಮಾಡ್ತಾರೆ. ಹಂಗೆ ಬಿಟ್ಟೇವಂದ್ರ ಅದು ಬೇರೆ ಹಿಂದಿನ ಗಡಿ ಏನು ಮಾಡಕ್ ಬರಲ್ರಿ. ಅದು ಬೇರೆ ಡೆವಲಪ್ ಆಗಿತ್ತ ಮೊದಲೇ ಅದಕ್ಕೆಲ್ಲ ಚಟ್ನಿ ಆಗನ ಹಂಗೆ ಕೆಲಸ ಚಾಲು ಮಾಡ್ಬೇಕು. ಈ ಬೇರಿಗೆಲ್ಲ ಏನೇನ್ ಮಾಡ್ತೀರಿ ನೀವು? ಬೇರಿಗೆ ನೋಡ್ರಲ್ಲ, ಈಗ ಪಾಸ್ಬರ್ಕ್ ಬಿಡ್ತೇವ್ರಿ, ರೂಟ್ ಬಿಡ್ತೇವು. ಬಿಡ್ತೇವ್ರಿ ಹಂಗೆ ಸ್ಟಪ್ ಹಂಗೆ 13-0-45 ಬಿಡ್ತೇವ್ರಿ. ಹಂಗೆ ಅದಕ್ಕೆ ನೋಡ್ಕೊಂಡು ಹಂಗೆ ಒಂದ್ ನೀರ ಗ್ಯಾಪ್ ಹೊಡಿದ್ರಿ, ಮತ್ತೆ 2ನೇ ನೀರಿಗೆ ಅದಕ್ಕೆ ಹಂಗೆ. ಎಷ್ಟು ಎಕರೆ ಆದ್ರಿ ಇದು 2 ಎಕರೆ ಆದ್ರಿ. 2 ಎಕರೆ. ಹಾ ರೀ. ಹೋದ್ಸಲ ಚಲೋ ಆಗ್ಯದ್ರಿ? ಹೋದ್ಸಲ 7 ಟನ್ ಆಗಿತ್ರಿ. ಈ ಸಲ 8 ಮಾಡಿದೇವ್ರಿ. ಈ ಸಲ 8 ಆಗ್ಯಾವ? ಹಾ, 8. 8 ಟನ್ ಅಂದ್ರೆ ಮರಿ ರೇಟ್ ಚಲೋ ಅದ್ರಿ ಈಗ? ಕೊಟ್ಟಿವ್ರಿ 320 ರಂಗ್ ಕೊಟ್ಟಿವ್ರಿ. ಈಗ ಒಂದ್ ಥಾಡೆ ಕೊಟ್ಟಿವ್ರಿ, ಒಂದ್ 3.5 ಟನ್ ಕೊಟ್ಟಿವ್ರಿ. ಉಳ್ದು ಹಿನ ಇಟ್ಟಿವ್ರಿ. ರೇಟ್ ಅಂತೂ ಇರ್ತದ್ರಿ ಈ ಸಲ ರೀ? ರೇಟ್ ನೋಡ್ಬೇಕ್ರಿ. ಇನ್ನ ನಾವಂತ್ರು ಇಲ್ಲಿ ತನ ಕೊಟ್ಟಿವ್ರಿ. ಈಗ ಮುಂದ ಇನ್ನ ಸ್ವಲ್ಪ ರೇಟ್ ಕಡಿಮೆ ಆಗ್ಯದ ಅಂದ್ರು, ಮನೆ ಕಡಿಮೆ ಆಗ್ಯದ ಮತ್ ಸ್ವಲ್ಪ ಇಟ್ಟಿವ್ರಿ. 300 ಮೇಲೆ ಐತ್ರಿ? 300 ಮ್ಯಾಲಂತ್ರು ಆದ್ರಿ. 300 ನಮ್ದು ಎಲ್ಲಾ ಲೆವೆಲ್ ನೋಡಿದ್ರ 300 ಬಿದ್ರ ಸಾಕ್ರಿ. ಅದು ಚಲೋ ಮಾಲ ಒಂದ್ 350 ಬಿದ್ರ ಇದು ಒಂದ್ ಎವರೇಜ್ 300 ಬಿತ್ತಂದ್ರ ರೈತರಿಗೆ ಒಳ್ಳೇದ್ರಿ. ಎವರೇಜ್ 300 ರೂಪಾಯಿ. ಎವರೇಜ್ 300 ರೂಪಾಯಿ ಬೀಳ್ಬೇಕ್ರಿ ರೈತರಿಗೆ. ಅಂದ್ರ ಇದು ಮಾಡೋದಕ್ಕ ಸಾರ್ಥಕ ಆಗ್ತದ್ರಿ. ಇಲ್ರಿ, ಬೇರೆ ಬೆಳೆ ಒಳಗೆ ಯಾವ್ದು ಏನ್ ಬರ್ತದೆ ಹೇಳ್ರಿ ಇದ್ರಾಗ? ಇಲ್ರಿ, ಈ ಬೆಳಿಗೆ ಯಾವ್ದು ಕೇಳಲ್ರಿ. ಈ ಬೆಳಿ ಇದಕ್ಕ ಯಾವ್ದು ಬೆಳಿ ಕಂಪೇರ್ ಮಾಡಕ್ ಸಾಧ್ಯನೇ ಇಲ್ರಿ. ಬಟ್ ಏನದ ಇದಕ್ಕ ಟೈಮಿಂಗ್ ಏನ್ ಬೇಕೆಲ್ಲಾ ಮಾಡ್ಕೊತ ಹೋಗ್ಬೇಕ ಅಷ್ಟೇ ರೀ. ಬಟ್ ಇದಕ್ಕ ನೆದರ್ ಇಟ್ಕೊತ ಹೋಗ್ಬೇಕು ನೋಡ್ರಿ. ಹಂಗೆ ಒಳಗ ಅಡ್ಡಾಡ್ಬೇಕ್ರಿ, ತಿರ್ಗಾಡ್ಬೇಕು, ರೋಗ ಅವ್ ನೋಡ್ಬೇಕ್ರಿ. ಒಟ್ಟು ತಿರ್ಗಾಡಬೇಕ್ರಿ, ಸ್ಪ್ರೇ ಆಗ್ಬೇಕ್ರಿ, ನೋಡ್ಬೇಕ್ರಿ ಹಂಗೆ ಮ್ಯಾಲ ಒಟ್ಟು ರೌಂಡ್ ಇರ್ಬೇಕ್ರಿ. ಇದು ಪಡ ಒಡಿಯು ಮಟ್ಟ ಒಡಿತಂದ್ರ ಮತ್ ನಡೀತಾರ ಹೆಚ್ಚು ಕಡಿಮೆ, ಒಂದ್ ದಿವ್ಸ ಔಷಧ ಹೆಚ್ಚು ಕಡಿಮೆ. ಆದ್ರೆ ಅದಕ್ಕೆ ಕಂಪಲ್ಸರಿ ಆ ಸ್ಟೇಜಿಗೆ ಏನೇನ್ ಮಾಡ್ಬೇಕ ಮಾಡೇಬೇಕ್ರಿ. ಒಂದ್ ಶೇಂಡ ಆಗತ್ತನ ಕಂಟಿನ್ಯೂ ಒಂದ್ ಸ್ವಲ್ಪ ಉಡ್ದೆ ಇದು ತ್ರಿಪ್ಸ್ ಏನೇನ್ ರೋಗ ಇರ್ತಾವ ಒಟ್ಟು ಔಷಧಗಳು ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ಕೊತ ಹೋದೇವಂದ್ರಿ ಏನ್ ಟೆನ್ಷನ್ ಇಲ್ರಿ. ಇಲ್ಲಾಂದ್ರ ಇಲ್ಲೇ ನಾವು ಡಿಲೇ ಮಾಡ್ದೇವಂದ್ರ ಮುಂದ ಇಲ್ರಿ. ಅದಕ್ಕೆ ನಾವು ಹಂಗೆ ಹರಿಗಿ ಹಂಗೆ ಬೋದಿಗೆ ಹಾಕಿ ಹಿಂಗೆ ರೌದಿ ಮಡ್ಚಿಂಗ್ ಮಾಡ್ಬೇಕ್ರಿ. ಮಾಸ್ಟರ್ ಇದ್ದಂಗ್ರಿ ಇವ್ರು ನಮ್ಮ ಅಣ್ಣವ್ರು. ಹೌದ್ರಿ. ನಮ್ದು ಯಾಸಿನ್ ಐಸಂಗ್ ಅಂತ ಹೇಳ್ರಿ, ಮಾವಿನಹಳ್ಳಿ ನಾವು. ನಮ್ದು 1.5 ಎಕರೆ ಐತ್ರಿ ದ್ರಾಕ್ಷಿ. ಹಾ ರೀ. ನೀವ್ ಎಷ್ಟ್ ಮಾಡಿದ್ರಿ ಮನಕ್ರಿ? 3.5 ಟನ್ ಆಗ್ಯದ್ರಿ. ಹಾ ರೀ. ಪಾಸ್ ಸಾರಿ 4.5 ಆಗೈತ್ರಿ. ಈ ಸಾರಿ ಒಂದ್ ಸ್ವಲ್ಪ ಬ್ಯಾಸ್ಗ್ಯಾಗ ಕಡ್ಡಿ ರೆಡಿ ಆಗ್ಲಿಲ್ರಿ ನಮ್ಮ, ಹಿಂಗಾಗಿ ಈ ಸಾರಿ ಇಳುವರಿ ಕಮ್ಮಿ ಬಂದದ್ರಿ. ಹಾ, ಕರ್ಪ ಬಿದ್ದು ಫಸ್ಟ್ ಎಂಡ ಹೊಡ್ಯಾನ ಕರ್ಪ ಬಿತ್ರಿ. ಕರ್ಪ ಬಿದ್ದು ನಮ್ ಕಡ್ಡಿ ರೆಡಿ ಆಗ್ಲಿಲ್ರಿ. ಹಿಂಗಾಗಿ ಅದು ಈ ಸ್ವಲ್ಪ ಮಾಲ್ ಒಂದ್ ಸ್ವಲ್ಪ ಕಮ್ಮಿ ಬಂದದ್ರಿ. ನೋಡನ್ರಿ ಈ ಸಾರಿ ಮತ್ತ ಅಣ್ಣವ್ರಂಗ್ ಮಾಡ್ಬೇಕನ್ನೋ ಪ್ಲಾನಿಂಗ್ ಆದ್ರಿ. ಅಣ್ಣವ್ರು ಜೊತೆ ತೊಗೊಂಡ್ ಹೋದ್ರಂದ್ರ ನಾವು ಅವ್ರಂಗ್ ಮಾಡ್ತೇವ್ರಿ. ನಮ್ದೇನಿಲ್ರಿ, ಎಲ್ಲಾ ರೈತರು ಬೆಳಿಬೇಕು, ಎಲ್ಲಾರಿಗ ಒಬ್ರಿಗೊಬ್ರು ಅನುಕೂಲ ಆಗ್ಬೇಕಷ್ಟೇ. ಈಗ ನಾವ್ ಒಬ್ರಿಗೆ ಹೇಳ್ದೇವ್, ನಮಗೊಬ್ರು ಹೇಳ್ತಿರ್ತಾರ. ಎಲ್ಲಾ ಅಂದ್ರ
ವಿಸಿಟ್ ಹೋಗಿ ಕೊಡ್ಬೇಕು. ಈಗ ಏಪ್ರಿಲ್ ಚಾಟ್ನಿ ಅಂದ್ರೆ ಒಬ್ರಿಗೊಬ್ರು ಸ್ವಲ್ಪ ಹಾ. ಇದು ಹೆಲ್ಪ್ ಮಾಡ್ಕೊಬೇಕು. ಮಾಡ್ಕೋಬೇಕು. Help. ಯಾಕಂದ್ರೆ ಈ ಸದ್ ನಾ ಏನ್ ಮಾಡಿ ನನ್ನ ಪ್ಲಾಟ್ನಾಗ ಅವ್ನಿಗೆ ಹೇಳ್ದಂದ್ರ ಅವ್ನಿಗೆ ಅರ್ಥ ಆಗ್ತದೆ, ಹ್ಮ್. ಅವನು ಮಾಡ್ದಂದ್ರ ಅವನಿಗೂ ಆಗ್ತದೆ. ಹ್ಮ್. ಒಟ್ಟು ಏನ್ ಇದ್ದದ ಕೆಲಸ ಇದು ಏಪ್ರಿಲ್ದಾಗ ಅದ್ರಿ. ಇದ್ರ ಕೆಲಸ ಮೇನ್ ಮಾಡೋದೇ ಕೆಲಸ ಏಪ್ರಿಲ್ ರೀ. ಹ್ಮ್. ಏಪ್ರಿಲ್ ಚಾಟ್ನಿ ಒಳಗ ನಾವು ಕಡ್ಡಿ ಎಷ್ಟು ಶಿಸ್ತು ಮಾಡ್ಕೋತೇವ್ ಅಷ್ಟು ಅದು ತಾನೇ ಮುಂದ ಅನ್ನೋದ ಗೊನಿ ತಾನೇ ಬರ್ತದ್ರಿ. ಧ್ವನಿ ಬರ್ತದ್ರಿ, ಎಲ್ಲಾ ಮುಂದಕ್ ತಾನೇ ಕರೆಕ್ಟ್ ಆಗಿಬಿಡ್ತದ್ರಿ. ಅದು ಮೊದಲು ಮೇನ್ ಕಡ್ಡಿ ಮಾಡ್ಕೋಬೇಕು ನೋಡ್ರಿ. ಕಡ್ಡಿ. ಮನುಷ್ಯ ಹೆಲ್ದಿ ಇತ್ತಂದ್ರ ಎಟ್ ಬಿ ವಜ್ಜಿ ಹತ್ತಬಹುದು ಅಂದಂಗ. ಒಟ್ಟು ಮನುಷ್ಯ ಒಟ್ಟು ಅದು ಹೆಂಗ ಕಡ್ಡಿ ಆತ ಅದ್ರ ಮ್ಯಾಲ ಮಾಲ್ರಿ ಅಷ್ಟೇ. ಬರೋರಿ. ಮತ್ತೆ ಬೆಳಿ ಏನೇನ್ ಮಾಡಿರಿ ನೀವು? ನಾವು ಇದಕ್ ಬಿಟ್ಟು ಒಂದ್ 4 ಎಕರೆ ಕಬ್ಬ ಅದರಿ. ಕಬ್ರಿ. ನಿಂಬಿ ಗಿಡ ಅದಾವ್ರಿ. ನಿಂಬಿ ಗಿಡ. ನಿಂಬಿ ಗಿಡ ಅದಾವ್ರಿ. ಎಲ್ಲ ಚಲೋ ಅವ್ರಿ. ಎಲ್ಲಾ ಚಲೋ ಅವ್ರಿ. ನಿಂಬಿ ಗಿಡನೂ ಅವ್ರಿ ಚಲೋ ಅವ. ನಿಂಬಿ ಗಿಡನು ನಿಂಬಿ ಗಿಡ ಕಬ್ಬ್ ಚಲೋ ಅವ್ರಿ. ಸರಿ ತಗೋರಿ. ಈಗ ಬಂದು ನದಾಪತ್ ಹೇಳ್ರಿ, ಮಾವಿನಹಳ್ಳಿ ರೀ ನಮ್ಮದು. ನಾವು ಇರುದು ಇದು ಅಳೂರ್ ಏರಿಯಾ ಹೊಲ ರೀ. ಮೈನಾಳ್ಯಾಗನು ಅಲ್ಲಿ ಹೊಲಗಳವ್ರಿ. ಆದ್ರ ನಾವ್ ಇರುದು ಎಲ್ಲ ಇಲ್ಲೇ ಇಂಡಿ ತಾಲೂಕು ರೀ. ಇಂಡಿ ತಾಲೂಕ್ ರೀ, ಮಾವಿನಹಳ್ಳಿ ಗ್ರಾಮ. ಇವು ನಿಂಬಿ ಗಿಡ ತಳಿ ಯಾವ್ದ್ರಿ ಇದ್ರಿ? ಇದು ಕಾರ್ಚಿ ಅಂತ ಹೇಳ್ರಿ. ಕಾರ್ಚಿ ಕಾಗಜಿ ರೀ. ಕಾಗಜಿ ಜವಾರಿ. ಜವಾರಿ. ಇದು ಪ್ರಪಂಚದಾಗೆ ನಂಬರ್ 1 ರೀ. 12 ತಿಂಗಳ್ರಿ. 12 ತಿಂಗಳ ಈ ಕಡೆ ಹಂಗೆ ಹರಿಯುದ್ರಿ, ಹಂಗೆ ಹೂ ಬಿಡುದು, ಹಂಗೆ ಕಾಯಿ ಆಗುದು. ಇದು ಕಂಟಿನ್ಯೂ ಇದ್ದು ಹಂಗೆ ರೀ. ಕಂಟಿನ್ಯೂ ಇದ್ದಂಗೆ.